ಏನು ನಿರ್ಧಾರ ತಗೊಂಡ್ರು ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ, ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಿಷನ್ ವಾಸ್ ಟು ಹೋಲ್ಡ್ ದಿ ಇಂಡಸ್ ವಾಟರ್ ಟ್ರೀಟಿ ಇನ್ ಅಬೇನ್ಸ್. ವಿ ಯೂಸ್ ಎ ವೆರಿ diplomatically, politically correct word. We never use this suspended. Okay, you can't suspend treaty. ಬಟ್ ಇದು ನಮ್ಮ ದೇಶಕ್ಕೆ ಮಾಡಿದ ಬಹಳ ದೊಡ್ಡ ಅನ್ಯಾಯ. 1960 ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರೆಸಿಡೆಂಟ್ ಅಯೂಬ್ ಖಾನ್ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಇದಕ್ಕೊಂದು ಸಹಿ ಹಾಕಿದರು. ನಮ್ಮಲ್ಲಿ 6 ನದಿಗಳು ಹೋಗ್ತವೆ, 3 ಪೂರ್ವದ ನದಿ, 3 ಪಶ್ಚಿಮ ನದಿ. ಪಶ್ಚಿಮ ನದಿಯಲ್ಲಿ ಈ ನಮ್ಮ ದೇಶಕ್ಕೆ ಯಾಕೆ ಹೆಸರು ಬಂತು ಹಿಂದೂ ದೇಶ ಅಂತ? ಸಿಂಧೂ ನದಿಯಿಂದ. ಸಿಂಧೂ ನದಿಯ ನೀರನ್ನು ನಾವು ಮುಟ್ಟಾಗಿಲ್ಲ ಅಂಥದ್ದೊಂದು ಅನ್ಯಾಯ ನಡೆದಿತ್ತು. ಯಾಕೆಂದರೆ ಸಿಂಧು, ಚೆನಾಬ್ ಮತ್ತು ಜೇಲಂ ಆ ನದಿಗಳು ಪಾಕಿಸ್ತಾನಕ್ಕೆ ಹರಿದೋಗ್ತವೆ, ಅದನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ವಿ. ಈ ನದಿಗಳ ಮೇಲೆ ನಾವು ಬೇಕಾದರೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಡ್ಯಾಮ್ ಕಟ್ಕೋ, ರನ್ ಆಫ್ ದ ರಿವರ್ ಅಂತ ಹೇಳ್ತಾರಲ್ಲ, ಆ ನೀರಿನ ಕ್ವಾಂಟಿಟಿ ಕಡಿಮೆ ಮಾಡಿದಾಗೆ ಹರಿಬಿಡ್ತಿರಬೇಕು, ಬಟ್ ವಿ ಕ್ಯಾನ್ ರೊಟೇಟ್ ಅವರ್ ಟರ್ಬೈನ್ಸ್ ಆ್ಯಂಡ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಪೂರ್ವದ ನದಿಗಳು ಸಟ್ಲೇಜ್, ರಾವಿ, ಬಿಯಾಸ್ ಇವು ಭಾರತಕ್ಕೆ ಉಪಯೋಗಿಸ್ಕೋಬೇಕು ಅಂತೇಳಿ. ಅಂದರೆ ಸರಿ ಆಯಿತಾ? 3 ಅವ್ರಿಗೆ 3 ಇವರಿಗೆ ಇಲ್ಲ. ಅವರಿಗೆ ನೀರು ಹೋಗಿದ್ದು 70%, ನಮಗೆ ಬಂದಿದ್ದು 30%. ಈ ನದಿ ನೀರನ್ನು ಹೆಂಗೆ ಅಡಿತಾಳೆ ಅಂದರೆ MAF ಅಂತ ಹೇಳ್ತಾರೆ, ಮಿಲಿಯನ್ ಎಕರ್ ಫೀಟ್. ಮಿಲಿಯನ್ ಎಕರ್ ಫೂಟ್ ಏನು ಅಂದರೆ 10 ಲಕ್ಷ ಎಕರೆಗೆ 1 ಅಡಿ ನೀರು ನಿಂತ್ಕೊಳ್ಳೋ ಹಾಗೆ ನೀರಾವರಿ. ಓಕೆ, ಇನ್ ಫೈನಾನ್ಷಿಯಲ್ ಟರ್ಮ್ಸ್ 1 MAF is equal to $1 billion. ಸೊ ಅವ್ರಿಗೆ ಸಿಕ್ಕಿದ್ದು $70 billion. ಸಾರಿ, 70%, $130 billion. ನಮಗೆ ಸಿಕ್ಕಿದ್ದು 30%. ಹಾಂ, ಜಸ್ಟ್ 1/3. ಇದು ಯಾವ ನ್ಯಾಯ? ಸೊ ಇದು ಇಂಡಸ್ ವಾಟರ್ ಟ್ರೀಟಿ ಅದರ ಅಸಮತೋಲನ ಇತ್ತು, ಆದರೂ ಒಂದಿಷ್ಟು ಓಕೆ, ಮುಂದೆ ಅವರು ದೇ ವಿಲ್ ಬಿ ಫ್ರೆಂಡ್ಲಿ ಆ್ಯಂಡ್ ಬಿಹೇವ್ ಪ್ರಾಪರ್ಲಿ ಅಂತ ಅದನ್ನು ಮಾಡಿದ್ರೆ ಅದು ಆಗಲಿಲ್ಲ. ಇನ್ನೊಂದು ಗಾಯದ ಮೇಲೆ ಬರೆಯ ಹೇಳಿದ್ದು ಏನು ಅಂದರೆ, ಭಾರತ ಪಾಕಿಸ್ತಾನಕ್ಕೆ ಕಾಲುವೆ ಮತ್ತು ಅಣೆಕಟ್ಟು ಕಟ್ಟೋಕ್ಕೆ ದುಡ್ಡು ಕೊಡು. ಈಗ ನಿಮಗೆ ಗೊತ್ತು, 1 ತೊಲ ಬಂಗಾರಕ್ಕೆ ಈಗ $1 ಲಕ್ಷ ಅಂತ. ನಾವು ಅವ್ರಿಗೆ ಕೊಟ್ಟಿದ್ದು 125 ಟನ್ ಚಿನ್ನದ ಬೆಲೆ. ಕ್ಯಾನ್ ಯು ಇಮ್ಯಾಜಿನ್? ಇನ್ ಬಿಟ್ವೀನ್ 1965 ವಾರ್ ಹ್ಯಾಪನ್. ಯಾವಾಗ ಉರಿ ಅಟ್ಯಾಕ್ ಆಯ್ತಲ್ಲ, ಆವಾಗ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು ಹೇಳಿದ್ದು, ಬ್ಲಡ್ ಆ್ಯಂಡ್ ವಾಟರ್ ಕೆನಾಟ್ ಫ್ಲೋ ಟುಗೆದರ್, ಸಮಥಿಂಗ್ ಹ್ಯಾಸ್ ಟು ಸ್ಟಾಪ್ ಅಂತೇಳಿ ಅಲ್ಲಿಂದ ಪ್ರಾರಂಭ ಆಯಿತು. ಅವಾಗ ಪಾಕಿಸ್ತಾನಕ್ಕೆ ನೋಟಿಸ್ ಕಳಿಸಿದ್ವಿ, ದಿಸ್ ಇಸ್ ಅಸಿಮೆಟ್ರಿಕ್ ಅಗ್ರಿಮೆಂಟ್, ವಿ ಹ್ಯಾವ್ ಟು ರಿವಿಸಿಟ್ ದಿಸ್. ಸೊ ಕಮ್ ಫಾರ್, ಯಾಕಂದರೆ ನಾವು ಡ್ಯಾಮ್ ಕಟ್ಟೋಕ್ಕೆ ಪ್ಲಾನ್ ಮಾಡಿದಾಗೆಲ್ಲ ಪಾಕಿಸ್ತಾನ ಯೂಸ್ ಟು ರನ್ ಟು ವರ್ಲ್ಡ್ ಬ್ಯಾಂಕ್, ರನ್ ಟು ICJ, ರನ್ ಟು ಇಂಟರ್ನ್ಯಾಷನಲ್ ಫೋರಮ್ಸ್. ನಮಗೆ ಅನ್ಯಾಯ ಆಗ್ತಾಯಿದೆ, ನೀರು ಕೊಡ್ತಾ ಇಲ್ಲ.